ನಮಸ್ತೆ ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಾ? ಎಲ್ಲರಿಗೂ ಶ್ರೀಪ್ರಿಯಸ್ ಅಡುಗೆ ಮನೆಗೆ ಸ್ವಾಗತ. ನಾನಿವತ್ತೊಂದು ಸ್ಪೆಷಲ್ ನಿಮಗೆ ಕಾಯಿ ಕಡುಬುನ ಮಾಡಬೇಕು ಅಂತ ಇದ್ದೀನಿ. ಇದು ಮಲೆನಾಡು ಸ್ಪೆಷಲ್. ನಾವು ಯಾವುದೇ ಒಂದು ಫಂಕ್ಷನ್ ಆಗಲಿ ಅಥವಾ ಹಬ್ಬ ಹರಿದಿನ ಯಾರು ನೆಂಟರು ಬಂದ್ರೂ ಈ ಕಾಯಿ ಕಡುಬುನ ಮಾಡ್ತೀವಿ ಮನೆಯಲ್ಲೇ. ಮತ್ತು ಶೇವಿಗೆನೂ ಆಗಿರ್ಬೋದು, ಮತ್ತು ಹಿಟ್ಟಿನ ಕಡುಬು ಅಂತ ಮಾಡ್ತೀವಿ. ನಾನಾದರೆ ಇವತ್ತು ನಿಮಗೆ ಕಾಯಿ ಕಡುಬು ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ. ಬನ್ನಿ ನೋಡೋಣ ಹೇಗೆ ಮಾಡೋದು ಏನು ಅಂತ. ನಾನಿಲ್ಲಿ ಸ್ವಲ್ಪ ಅಕ್ಕಿನ ತಗೊಂಡಿದ್ದೀನಿ. ಇದನ್ನು ನಾವಿವಾಗ ತೊಳ್ಕೊಳ್ಬೇಕು. ಚೆನ್ನಾಗಿ 2-3 ಸಲ ಇದನ್ನು ತೊಳ್ಕೊಳ್ಳೋಣ. ಇವಾಗ ಇದನ್ನು ಫಿಲ್ಟರ್ ಮಾಡ್ಕೊಳ್ಳೋಣ. ಇದನ್ನು ಇದಕ್ಕೆ ಹಾಕ್ಕೊಳ್ಳೋಣ. ನಾನಿಲ್ಲಿ ವೈಟು ಬಟ್ಟೆನ ತೊಗೊಂಡಿದ್ದೀನಿ. ನೀವಿಲ್ಲಾದರೆ ಸೀರೆ ಆದ್ರೂ ತೊಗೊಳ್ಬೋದು, ತೆಳು ಇರೋದು ಯಾವುದಾದ್ರೂ ತೊಗೊಂಡ್ಬಿಟ್ಟು ಇದನ್ನು ನಾವು ಫಸ್ಟು ಹರಡ್ಬಿಟ್ಟು ನೀರೆಲ್ಲ ಸ್ವಲ್ಪ ಆರಬೇಕು. ಆ ರೀತಿ ನಾವು ಹರಡ್ಕೊಳ್ಳೋಣ ನೀಟಾಗೆ. ನೋಡಿ, ಈ ರೀತಿ ಎಲ್ಲದನ್ನು ಹರಡ್ಕೊಳ್ಬೇಕು. ಇವಾಗಿದು ನೀರೆಲ್ಲ ಹೋಗೋವರೆಗೂ ಇದನ್ನು ಆರೋದಕ್ಕೆ ಬಿಡೋಣ. ಬನ್ನಿ, ಇವಾಗ ಅಕ್ಕಿ ಅದು ಸ್ವಲ್ಪ ಆರೋ ಅಷ್ಟೊತ್ತಿಗೆ ನಾವು ಆ ಕಡುಬಿಗೆ ಏನು ಮ್ಯಾಚ್ ಆಗುತ್ತಲ್ವ, ಅದು ಚಿಕನ್ ಸಾಂಬಾರು ತುಂಬ ಚೆನ್ನಾಗಿ ಮ್ಯಾಚ್ ಆಗುತ್ತೆ. ಹಾಗಾಗಿ ಅಷ್ಟೊತ್ತಿಗೆ ನಾವು ಚಿಕನ್ ಸಾಂಬಾರನ್ನ ಮಾಡ್ಕೊಳ್ಳೋಣ. ಈಸಿಯಾಗಿ ಹೇಗೆ ಮಾಡ್ಬೋದು ಏನು ಅಂತ ನೋಡ್ಕೊಂಡು ಬರೋಣ. ನಾನಿಲ್ಲೊಂದು 3 ಜನಕ್ಕಾಗಷ್ಟು ಮಾಡ್ತಾ ಇದ್ದೀನಿ. ಹಾಗಾಗಿ ಒಂದು ಸ್ವಲ್ಪ ನಾನು ಚಿಕನನ್ನು ತಗೊಳ್ತಾ ಇದ್ದೀನಿ. ಬನ್ನಿ ಇವಾಗ ಹೇಗೆ ಮಾಡೋದು ಏನು ಅಂತ ನೋಡ್ಕೊಂಡು ಬರೋಣ. ನಾನಿಲ್ಲಿ ಈರುಳ್ಳಿ ಮತ್ತು ಟೊಮೆಟೊನ ಹೆಚ್ಚಿಟ್ಕೊಂಡಿದ್ದೀನಿ. ಬನ್ನಿ ಇವಾಗ ಒಗ್ಗರಣೆ ಹಾಕ್ಬಿಟ್ಟು ಬೇಯೋದಕ್ಕೆ ಇಡೋಣ. ಎಣ್ಣೆ ಬಿಸಿಯಾಗಿದೆ. ಇವಾಗ ಚಕ್ಕೆ ಲವಂಗ ಹಾಕ್ಬಿಟ್ಟು ಸ್ವಲ್ಪ ಈರುಳ್ಳಿ ಹಾಕಿ ಫ್ರೈ ಮಾಡ್ಕೊಳ್ಳೋಣ. ಅದಾದಮೇಲೆ ಸ್ವಲ್ಪ ಉಪ್ಪು, ಸ್ವಲ್ಪ ಅರಿಶಿನ ಹಾಕ್ಕೊಳ್ಳೋಣ. ನಾನಿಲ್ಲಿ 1 ಈರುಳ್ಳಿನ ತಗೊಂಡಿದ್ದೀನಿ. ಅದಾದಮೇಲೆ ಟೊಮೆಟೊನ ಹೆಚ್ಚಿಟ್ಕೊಂಡಿದ್ದೆ. ನಾನಿಲ್ಲಿ 1.5 ಟೊಮೆಟೊ ತಗೊಂಡಿದ್ದೀನಿ. ಅದನ್ನು ಹಾಕ್ಕೊಳ್ಳೋಣ. ಅದಾದಮೇಲೆ ಚಿಕನ್ ಹಾಕ್ಕೊಳ್ಬೇಕು. ಇವಾಗ ಸ್ವಲ್ಪ ಕರಿಬೇವು ಹಾಕ್ಕೊಳ್ಳೋಣ. ಇವಾಗ ಇದು ನೀರು ಬಿಡೋವರೆಗೂ ಬೇಯಿಸ್ಕೊಳ್ಳೋಣ ಅದನ್ನು. ಅದು ಬೇಯೋಷ್ಟೊತ್ತಿಗೆ ಬನ್ನಿ ನಾವಿಲ್ಲಿ ಮಸಾಲೆಗೆ ರೆಡಿ ಮಾಡ್ಕೊಳ್ಳೋಣ. ಒಂದು ಅರ್ಧ ಈರುಳ್ಳಿನ ತಗೊಂಡಿದ್ದೀನಿ ನಾನಿಲ್ಲಿ. ಅದಾದಮೇಲೆ ಕಾಳುಮೆಣಸು ಸ್ವಲ್ಪ, ಚಕ್ಕೆ ಲವಂಗ, ಆಮೇಲೆ ಶುಂಠಿ ಬೆಳ್ಳುಳ್ಳಿ ಸ್ವಲ್ಪ, ಒಂದು 3 ಹಸಿಮೆಣಸು, ಕೆಂಪು ಮೆಣಸು ಒಂದು 4, 1 ಸ್ಪೂನಷ್ಟು ಧನ್ಯ. ಇದಿಷ್ಟನ್ನು ಹಾಕ್ಬಿಟ್ಟು ಫ್ರೈ ಮಾಡ್ಕೊಳ್ಬೇಕು. ಅದಾದಮೇಲೆ 1 ಸ್ಪೂನಷ್ಟು ಜೀರಿಗೆ, ಇದನ್ನು ಹಾಕ್ಬಿಟ್ಟು ಒಂದು ಸಲ ಫ್ರೈ ಮಾಡ್ಕೊಳ್ಳೋಣ. ಇವಾಗ ಸ್ವಲ್ಪ ಉಪ್ಪು, ಆಮೇಲೆ 1 ಚಿಟಿಕೆ ಅರಿಶಿನ ಹಾಕ್ಬಿಟ್ಟು ಹಾಗೆ ಒಂದು ಸಲ ಮಿಕ್ಸ್ ಮಾಡ್ಕೊಳ್ಬೇಕು. ಇವಾಗ ಟೊಮೆಟೊ ನಾನಿಲ್ಲೊಂದು ಅರ್ಧನ ತಗೊಂಡಿದ್ದೀನಿ. ಅದಾದಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತು 1 ಸ್ಪೂನಷ್ಟು ಗಸಗಸೆ, ಇದಿಷ್ಟನ್ನು ಹಾಕ್ಬಿಟ್ಟು ಫ್ರೈ ಮಾಡಿ ಸ್ಟವ್ ಆಫ್ ಮಾಡ್ಕೊಳ್ಬೇಕು. ಇದು ತಣ್ಣಗಾದ್ಮೇಲೆ ಇವಾಗ ರುಬ್ಕೊಳ್ಳೋಣ. ಮಿಕ್ಸಿ ಜಾರ್ ತೊಗೊಂಡ್ಬಿಟ್ಟು ಇದಕ್ಕೆ ಹಾಕ್ಬಿಟ್ಟು ರುಬ್ಕೊಳ್ಬೇಕು. ಇವಾಗ ನೀರು ಹಾಕ್ಬಿಟ್ಟು ರುಬ್ಕೊಳ್ಳೋಣ. ನೋಡಿ, ನೀರೆಲ್ಲ ಬಿಟ್ಟಿದೆ ಚಿಕನ್ನು. ಇವಾಗ ಮಸಾಲೆ ಏನಿತ್ತಲ್ವ ಅದನ್ನು ಹಾಕ್ಕೊಳ್ಳೋಣ ಇದಕ್ಕೆ. ಅದನ್ನು ಜಾರನ್ನು ತೊಳೆದ್ಬಿಟ್ಟು ಅದರ ನೀರನ್ನು ಹಾಕ್ಬಿಟ್ಟು ಎಷ್ಟು ತೆಳುಬೇಕು ನಿಮಗೆ ಸಾಂಬಾರು ನೋಡಿಬಿಟ್ಟು ನೀರು ಹಾಕ್ಕೊಳ್ಬೇಕು. ಹಾಕ್ಬಿಟ್ಟು ಇವಾಗ ಬೇಯೋದಕ್ಕೆ ಇಡಬೇಕು. ಈ ರೀತಿ ಮಾಡೋದ್ರಿಂದ ಮಸಾಲೆ ಎಲ್ಲ ಚೆನ್ನಾಗಿ ಚಿಕನ್ಗೆ ಹಿಡ್ಕೊಳ್ಳುತ್ತೆ, ಚೆನ್ನಾಗಿ ಬೇಯುತ್ತೆ ಕೂಡ, ತುಂಬ ಟೇಸ್ಟಿಯಾಗಿರುತ್ತೆ. ಅದು ಬೇಯೋಷ್ಟೊತ್ತಿಗೆ ಬನ್ನಿ ನಾವಿಲ್ಲಿ ಕಾಯಿ ಹಾಲನ್ನ ಮಾಡ್ಕೊಳ್ಳೋಣ. ನಾನಿಲ್ಲಿ ಕಾಯಿನ ಒಂದು 2 ಸ್ಪೂನಷ್ಟು ತಗೊಂಡಿದ್ದೀನಿ. ನೀರು ಹಾಕ್ಬಿಟ್ಟು ಇವಾಗ ಇದನ್ನು ರುಬ್ಕೊಂಡು ಸೋಸ್ಕೊಳ್ಳೋಣ. ನೋಡಿ, ಇವಾಗ ಕಾಯಿ ಹಾಲು ರೆಡಿಯಾಗಿದೆ. ನೋಡಿ, ಇವಾಗ ಚಿಕನ್ ಬೆಂದಿದೆ. ಇದಕ್ಕೆ ಇವಾಗ ಕಾಯಿ ಹಾಲನ್ನ ಹಾಕ್ಕೊಳ್ಳೋಣ. ಈ ರೀತಿ ಮಾಡಿದರೆ ತುಂಬ ಚೆನ್ನಾಗಿರುತ್ತೆ. ಖಂಡಿತ ಒಂದು ಸಲ ಮಾಡಿ ಈ ರೀತಿ ಸಾಂಬಾರನ್ನ. ಹಾಗೆಯೇ ಲಾಸ್ಟಲ್ಲಿ ಸ್ವಲ್ಪ ನಿಂಬೆಹಣ್ಣನ್ನು ಒಂದು ಅರ್ಧ ಹಾಕ್ಕೊಂಡ್ಬಿಟ್ಟು ಒಂದು 2 ಸ್ಪೂನಷ್ಟು ತುಪ್ಪನ ಹಾಕಬೇಕು. ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು 2 ನಿಮಿಷ ಕುದಿಸ್ಕೊಳ್ಳೋಣ. ನೋಡಿ, ಇವಾಗ ಕುದ್ದಿದೆ. ನೋಡಿ, ಚಿಕನ್ ಸಾಂಬಾರು ರೆಡಿ ಆಯಿತು. ತುಂಬಾ ರುಚಿಯಾಗಿರುತ್ತೆ. ಖಂಡಿತ ಮನೇಲಿ ಒಂದು ಸಲ ಟ್ರೈ ಮಾಡಿ ಈ ರೀತಿ. ಇವಾಗ ಸ್ಟವ್ ಆಫ್ ಮಾಡ್ಕೊಳ್ಳೋಣ.
ಬನ್ನಿ ಇವಾಗ ಇಲ್ಲಿ ಅಕ್ಕಿನೂ ಆರಿದೆ, ಅಷ್ಟೊತ್ತಿಗೆ ನೀರೆಲ್ಲ ಆರೋಗಿದೆ. ಇವಾಗ ಇದನ್ನು ನಾವು ಮಿಕ್ಸಿ ಮಾಡ್ಕೊಳ್ಳೋಣ. ತರಿಯಾಗಿ ಇದನ್ನು ಮಿಕ್ಸಿ ಮಾಡ್ಕೊಳ್ಬೇಕು. ಇವಾಗ ಜಾರ್ಗೆ ಹಾಕ್ಕೊಳ್ಳೋಣ ಅಕ್ಕಿನ. ನೋಡಿ ಈ ರೀತಿ ಇರಬೇಕು, ರವೆ ಥರ ಇರಬೇಕು, ಅಷ್ಟು ನಾವು ಮಿಕ್ಸಿ ಮಾಡ್ಕೊಳ್ಬೇಕು. ಅದೇ ರೀತಿ ಎಲ್ಲದನ್ನು ಮಾಡ್ಕೊಳ್ಳೋಣ. ನಾನಿಲ್ಲೊಂದು ಬಾಣಲಿ ತಗೊಂಡಿದ್ದೀನಿ, ಇದಕ್ಕೆ ನೀರು ಹಾಕಿಬಿಟ್ಟು ಉಪ್ಪು ಹಾಕ್ಕೊಳ್ಬೇಕು. ಮತ್ತು ನಾನಿಲ್ಲೊಂದು ಅರ್ಧ ಭಾಗದಷ್ಟು ಕಾಯಿ ತುರಿನ ತಗೊಂಡಿದ್ದೀನಿ, ಇದನ್ನು ಹಾಕ್ಕೊಳ್ಳೋಣ. ಅದಾದಮೇಲೆ ಸ್ವಲ್ಪ ಏಲಕ್ಕಿ ಪುಡಿ ಒಂದು 1/4 ಸ್ಪೂನಷ್ಟು, ಮತ್ತು ತುಪ್ಪ ಹಾಕ್ಕೊಳ್ಳೋಣ ಸ್ವಲ್ಪ. ಇವಾಗ ರವೆ ನಾವೇನು ತರಿ ಮಾಡಿ ಇಟ್ಕೊಂಡಿದ್ವಲ್ವ ಮಿಕ್ಸಿ ಮಾಡಿ, ಅದನ್ನು ಹಾಕ್ಬಿಟ್ಟು ತಿರುಗಬೇಕು. ಈ ರೀತಿ ಚೆನ್ನಾಗಿ ಇವಾಗ ಒಂದು ಸಲ ಮಿಕ್ಸ್ ಮಾಡಿಬಿಟ್ಟು ಇದನ್ನು ಅರಳೋದಕ್ಕೆ ಹಾಗೆಯೇ ಆದಷ್ಟು ಫ್ಲೇಮ್ನ ಸ್ಲಿಮ್ಮಲ್ಲಿ ಇಡಬೇಕು. ಮಧ್ಯೆ ಸ್ವಲ್ಪ ನೀರು ಹಾಕ್ಬಿಟ್ಟು ಇವಾಗ ಒಂದು ಪ್ಲೇಟ್ ಮುಚ್ಚಿಬಿಟ್ಟು ಬೇಯೋದಕ್ಕೆ ಇಡೋಣ ಇದನ್ನು. ನೋಡಿ ಇವಾಗ ಒಂದು 2 ನಿಮಿಷ ಆಗಿದೆ, ಅರಳಿದೆ ಚೆನ್ನಾಗೆ. ನೋಡಿ ಹಿಟ್ಟು ಚೆನ್ನಾಗಿ ಬಂದಿದೆ, ಅರಳಿದೆ. ಇದನ್ನು ಒಂದು ಸಲ ಚೆನ್ನಾಗೆ ತಿರ್ಸ್ಕೊಳ್ಳೋಣ. ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಇವಾಗ ಸ್ಟವ್ ಆಫ್ ಮಾಡಿಬಿಟ್ಟು ಇದನ್ನು ತಣ್ಣಗಾಗೋದಕ್ಕೆ ಬಿಡೋಣ ಸ್ವಲ್ಪ ಹೊತ್ತು. ಇವಾಗ ತಣ್ಣಗಾಗಿದೆ, ಬನ್ನಿ ಕಡುಬು ಕಟ್ಟೋಣ. ಇವಾಗ ಫಸ್ಟ್ ಒಂದು ಸಲ ಎಲ್ಲ ಮಿಕ್ಸ್ ಮಾಡಿಬಿಟ್ಟು ಒಂದು ಸಲ ಫಸ್ಟಿಗೆ ನೀರನ್ನೆಲ್ಲ ಈ ರೀತಿ ಚಿಮುಕ್ಸ್ಕೋಬೇಕು. ನೀರನ್ನೆಲ್ಲ ಚಿಮುಕ್ಸ್ಬಿಟ್ಟು ಒಂದು ಸಲ ಮಿಕ್ಸ್ ಮಾಡ್ಕೊಳ್ಬೇಕು ಚೆನ್ನಾಗೆ. ಇವಾಗ ಕಡುಬನ್ನ ಕಟ್ಕೊಳ್ಬೇಕು ಈ ರೀತಿ. ಇದನ್ನು ನೀವು ತರಕಾರಿ ಸಾಂಬಾರ್ಗೂ ಮಾಡ್ಕೊಳ್ಬೋದು, ಬೆಳಗ್ಗೆ ತಿಂಡಿಗೂ ಮಾಡ್ಕೊಳ್ಬೋದು, ಅಥವಾ ರಾತ್ರಿ ಊಟಕ್ಕಾಗಲಿ ಯಾವುದಕ್ಕಾದ್ರೂ ಮಾಡ್ಕೊಳ್ಬೋದು. ಚಿಕನ್ ಸಾಂಬಾರಿಗೆ ತುಂಬ ಚೆನ್ನಾಗಿ ಮ್ಯಾಚ್ ಆಗುತ್ತೆ ಅಂದ್ಬಿಟ್ಟು ನಾನು ಚಿಕನ್ ಸಾಂಬಾರನ್ನ ಮಾಡಿದ್ದು. ಇಲ್ಲಾಂದರೆ ನೀವು ಸೊಪ್ಪು ಸಾಂಬಾರಾದ್ರೂ ತುಂಬ ಚೆನ್ನಾಗಿರುತ್ತೆ. ಹಾಗೆಯೇ ತರಕಾರಿ ಸಾಂಬಾರು ಮಿಕ್ಸ್ ಮಾಡಿ ತರಕಾರಿ ಮಾಡಿದ್ರೂ ತುಂಬ ಚೆನ್ನಾಗಿರುತ್ತೆ ಇದು ಕಡುಬಿಗೆ. ತುಂಬ ರುಚಿಯಾಗಿರುತ್ತೆ. ಖಂಡಿತ ನಮ್ಮ ಮನೇಲಿ ಒಂದು ಸಲ ನೀವು ಮಾಡಿ ಹಾಗೆ ಹೇಗಿತ್ತು ಅಂತ ಕಮೆಂಟ್ ಕೂಡ ಮಾಡಿ. ನೋಡಿ ಕಡುಬೆಲ್ಲ ಮಾಡಾಯಿತು. ಇವಾಗ ಕಡುಬಿನ ಪಾತ್ರೆ ನಾನು ಇಲ್ಲಿ ತೊಗೊಂಡಿದ್ದೀನಿ. ಕೆಳಗಡೆ ನೀರು ಹಾಕ್ಬಿಟ್ಟು ಈ ರೀತಿ ಪ್ಲೇಟ್ ಹಾಕ್ಬಿಟ್ಟು ಕಡುಬನ್ನ ಬೇಯೋದಕ್ಕೆ ಇಡಬೇಕು. ನಿಮಗೆ ಈ ರೀತಿ ಕಡುಬಿನ ಪಾತ್ರೆ ಇಲ್ಲ ಅಂದರೆ ನೀವು ಕುಕ್ಕರಲ್ಲಿ ಕೂಡ ಬೇಯಿಸ್ಕೊಳ್ಬೋದು. ಇದನ್ನು ಒಂದು 15 ನಿಮಿಷ ಬೇಯೋದಕ್ಕೆ ಇಡಬೇಕು. ನೋಡಿ ಇವಾಗ ಬೆಂದಿದೆ ಚೆನ್ನಾಗಿ, 15 ನಿಮಿಷ ಆಗಿದೆ. ನೋಡಿ ಕಡುಬು ರೆಡಿಯಾಗಿದೆ. ತುಂಬಾ ಸ್ಮೂತಾಗಿ ತುಂಬ ಚೆನ್ನಾಗಿ ಬಂದಿದೆ. ಖಂಡಿತ ಮನೇಲಿ ಒಂದು ಸಲ ಟ್ರೈ ಮಾಡಿ ಇದನ್ನು. ನೋಡಿದ್ರಲ್ಲ ಸ್ನೇಹಿತರೆ, ಯಾವ ರೀತಿ ಕಾಯಿ ಕಡುಬು ಮತ್ತು ಚಿಕನ್ ಸಾಂಬಾರನ್ನ ಮಾಡೋದು ಅಂತ. ಖಂಡಿತ ನೀವು ಒಂದು ಸಲ ಮನೇಲಿ ಟ್ರೈ ಮಾಡಿ ಹಾಗೆ ಹೇಗಿತ್ತು ಅಂತ ಕಮೆಂಟ್ ಮಾಡೋದನ್ನು ಮರಿಬೇಡಿ. ನಿಮ್ಮ ಫ್ರೆಂಡ್ಸಿಗೂ ಶೇರ್ ಮಾಡಿ ವಿಡಿಯೋನ. ಹಾಗೆಯೇ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಹಾಗೆಯೇ ಯಾರ್ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ವೋ ಖಂಡಿತ ಸಬ್ಸ್ಕ್ರೈಬ್ ಆಗಿ. ನೆಕ್ಸ್ಟ್ ಇಂಥದ್ದೇ ಒಂದು ಹೊಸ ರೆಸಿಪಿಯೊಂದಿಗೆ ಭೇಟಿಯಾಗೋಣ. ಧನ್ಯವಾದ.